ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಆಕಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಔರಾದ್ನ ಬೂತ್ ನಂಬರ್ 84ರಲ್ಲಿ ಮತ ಚಲಾಯಿಸಿದ ಬಿಜೆಪಿ ಅಭ್ಯರ್ಥಿ ಖೋಬಾ ಮತ್ತು ಪರಿವಾರ. ಭಾರತ ಅಭಿವೃದ್ಧಿಯ ಕಡೆಗೆ ಮುಖ ಮಾಡಲು ಮತ ಚಲಾಯಿಸಿ, ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರಿಗೆ ಪಕ್ಷ ಕ್ರಮ ಕೈಗೊಳ್ಳುತ್ತದೆ. ಭಗವಂತ ಖೋಬಾ ಹೇಳಿಕೆ. 1.5 ವರ್ಷದ ಮಗುವನ್ನು ಅಪಹರಿಸಿದ ಅಪರಿಚಿತ ಮಹಿಳೆ. ತೆಲಂಗಾಣದ ಪಟ್ಟಣಚೇರುವಿನಲ್ಲಿ ಬಂಧಿಸಿದ ಡಿವೈಎಸ್ಪಿ ಹಾಗೂ ಅವರ ತಂಡ. ಪ್ರಶಂಸೆ ವ್ಯಕ್ತಪಡಿಸಿದ ಎಸ್ಪಿ ಚನ್ನಬಸವಣ್ಣ ಎಸ್ಎಲ್. ಅಪಹರಣದ ಹಿಂದಿನ ರಹಸ್ಯ ಪತ್ತೆ ಹಚ್ಚಲಾಗುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಸರ್ ಹೇಳಿಕೆ. ಮಧುವಣಗಿತ್ತಿಯಂತೆ ಶೃಂಗಾರಗೊಂಡ ಮತಗಟ್ಟೆ ಕೇಂದ್ರಗಳು. ಬಿದ್ರಿಕಲ್ಲಿಗಳು ಮತ್ತು ಬಸವೇಶ್ವರ ಸ್ವಾಗತ ಕಮಾನ್ ಮತಗಟ್ಟೆ ಕಡೆಗೆ ಕೈಬೀಸಿ ಕರೆದವು. ಎಲ್ಲೆಡೆ ಪರಿಶೀಲನೆ ನಡೆಸಿದ ಡಿಸಿ ಗೋವಿಂದ ರೆಡ್ಡಿ ಮತ್ತು ಎಸ್ಪಿ ಚನ್ನಬಸವಣ್ಣ ಎಸ್ಎಲ್. ಎಲ್ಲೆಡೆ ಶಾಂತಿಯುತ ಮತದಾನ ಸಲ್ಲಿಸಿ ಜವಾಬ್ದಾರಿ ಮೆರೆದ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ. ಅನಾರೋಗ್ಯದ ಮಧ್ಯೆಯೂ ಮತ ಚಲಾವಣೆ. ಕುಟುಂಬದೊಂದಿಗೆ ಮತ ಚಲಾಯಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ. ಚುಕ್ಕೆ ಗುರುತು ತೋರಿಸಿ ಸಂಭ್ರಮಿಸಿದ ಸಚಿವ ಈಶ್ವರ್ ಖಂಡ್ರೆ. ಕಾರ್ಯಕರ್ತರೊಂದಿಗೆ ಮತ ಚಲಾಯಿಸಿದ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ. ಕಮಲನಗರ್ ತಾಲೂಕಿನ ಹಲ್ಲಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ ಚಲಾವಣೆ. ಬೆರಳಿಗೆ ಹಚ್ಚಿದ ಶಾಯಿ ಗುರುತು ತೋರಿಸಿ ಸಂಭ್ರಮಿಸಿದ ಏಕ್ತಾ ವೀರ. ಬೀದರ್ನ ಮತಗಟ್ಟೆ ಕೇಂದ್ರವೊಂದರಲ್ಲಿ ನಡೆಯುತ್ತಲೇ ಬಂದು ಮತ ಚಲಾಯಿಸಿದ ಶತಾಯುಷಿ ಅಜ್ಜಿಯ ಉತ್ಸಾಹ ಕಂಡು ಗ್ರೇಟ್ ಅಜ್ಜಿ ಎಂದು ಪ್ರಶಂಸೆ ವ್ಯಕ್ತಪಡಿಸಿದ ಮತಗಟ್ಟೆ ಮಹಿಳಾ ಸಿಬ್ಬಂದಿ. ಬಸವ ಕಲ್ಯಾಣ ತಾಲೂಕಿನ ಮಂಗಳೂರಿನಲ್ಲಿ ಮತ ಚಲಾಯಿಸಿದ 108 ವರ್ಷದ ನೀಲಮ್ಮ. ವಾರ್ತೆಗಳ ವಿವರ. ಹಾಲಿ ಕೇಂದ್ರ ಸಚಿವರು ಹಾಗೂ 2024ರ ಲೋಕಸಭಾ ಚುನಾವಣೆಯ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ ಖೋಬಾ ಅವರು ತಮ್ಮ ಪರಿವಾರದೊಂದಿಗೆ ಪರಿವಾರ ಸಮೇತವಾಗಿ ಬೀದರ್ ಜಿಲ್ಲೆಯ ಔರಾದ್ ಬಿ ಪಟ್ಟಣದ ಬೂತ್ ಸಂಖ್ಯೆ 84ರಲ್ಲಿ ಮತವನ್ನು ಚಲಾಯಿಸಿದರು. ಬೆಳಿಗ್ಗೆ 7 ಗಂಟೆಗೆ ಬೂತ್ಗೆ ಪರಿವಾರ ಸಮೇತರಾಗಿ ತೆರಳಿ ಅತ್ಯಂತ ಖುಷಿಯಿಂದ ಮತ ಚಲಾಯಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಾಧ್ಯವಾದಷ್ಟು ಅಭಿವೃದ್ಧಿ ಮಾಡಲು ಸಾಕಷ್ಟು ಪ್ರಯತ್ನ ಮಾಡಿದ್ದೇನೆ. ಸುಮಾರು 1 ಲಕ್ಷ ಕೋಟಿ ಅನುದಾನ ತಂದು ಅಭಿವೃದ್ಧಿಯ ಪರ್ವ ಆರಂಭ ಮಾಡಿದ್ದೇನೆ. ಎದುರಾಳಿಗಳಿಗೆ ನಮ್ಮ ಕಾರ್ಯ ನೋಡಿ ಹೆದರಿಕೊಂಡಿದ್ದಾರೆ. ಆದರೂ ಕೂಡ ಈ ಬಾರಿ ಹಣಬಲ ಕೆಲಸ ಮಾಡುವುದಿಲ್ಲ. ನಾವು ಮಾಡಿರುವಂತಹ ಕೆಲಸಗಳೇ ನಮ್ಮ ಕೈ ಹಿಡಿಯುತ್ತವೆ ಎನ್ನುವಂಥ ಭರವಸೆ ನಮಗಿದೆ. ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಿಗೆ ಪಕ್ಷವೇ ಒಂದು ಸೂಕ್ತವಾದ ಒಂದು ಕ್ರಮವನ್ನು ಕೈಗೊಳ್ಳುತ್ತದೆ ಎನ್ನುವಂಥ ಮಾತನ್ನು ಭಗವಂತ ಖೋಬಾ ಅವರು ಮತದಾನವನ್ನು ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ತಿಳಿಸಿದರು. ಮತದಾನ ಮಾಡುವಂಥ ಅತಿ ಉತ್ಸವವನ್ನು ನೋಡ್ತಾ ಇದ್ದೀನಿ. ಈಗಾಗಲೇ ನಾನು ನನ್ನ ಬೂತ್ ಸಂಖ್ಯೆ 84ರಲ್ಲಿ ಪರಿವಾರ ಸಹಿತ ಹೋಗಿ ಮತದಾನವನ್ನು ಚಲಾಯಿಸಿ ಬಂದಿದ್ದೀನಿ. ಜನರಲ್ಲಿ ಉತ್ಸಾಹ ಇದೆ ತನ್ನ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ಮತ್ತು ಒಳ್ಳೆಯ ಪರಿಣಾಮವನ್ನೇ ಬರ್ತಿದೆ. ಅದೇ ನಾನು 84ನೇ ಬೂತ್ ನಂದು ಅಲ್ಲಿ ಮತ ಚಲಾವಣೆ ಮಾಡಿದ್ದೀನಿ. ಈಗ ಸಂತಪುರದಲ್ಲಿ 3 ಬೂತಿಗೆ ವಿಸಿಟ್ ಮಾಡಿದ್ದೀನಿ. ಕೆಲವು ದಿವಸಗಳ ಹಿಂದೆ ಅಂದರೆ ಮೇ 4ನೇ ತಾರೀಕು ಬೆಳಿಗ್ಗೆ 8:30 ಗಂಟೆಗೆ ಸುಮಾರಿಗೆ ಬೀದರ್ನ ಒಂದು ನಯಕಮಾನ್ ಹತ್ತಿರ 1.5 ವರ್ಷದ ಅಪ್ರಾಪ್ತ ಮಗುವೊಂದನ್ನು ಒಬ್ಬ ಮಹಿಳೆ ಅಪಹರಿಸಿಕೊಂಡು ತೆಲಂಗಾಣದ ಪಟ್ಟಣಚೇರು ಕಡೆಗೆ ಕೊಂಡೊಯ್ದಿದ್ದಳು. ಈ ಕುರಿತು ಬೀದರ್ ನಗರ ಪೊಲೀಸ್ ಠಾಣೆಯಲ್ಲಿ ಅಪಹರಣದ ಕುರಿತು ಒಂದು ದೂರು ಕೂಡ ದಾಖಲಿಸಲಾಗಿತ್ತು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಇಲಾಖೆಯ ಅಂದರೆ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಹಾಗೂ ಅವರ ತಂಡ ಸೇರಿದಂತೆ ಸುಮಾರು 30 ಸಿಬ್ಬಂದಿಗಳ ತಂಡ ಯಶಸ್ವಿಯಾಗಿ ಮಹಿಳೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿಸಿಟಿವಿ ಚೆಕ್ ಮಾಡಿದಾಗ ಆ ಮಹಿಳೆ ಗುರುನಾನಕ್ ಆಸ್ಪತ್ರೆಯಲ್ಲಿ ಓಡಾಡಿ ಲಂಗರ್ನಲ್ಲಿ ಊಟ ಮಾಡಿರುವಂತಹ ಮಾಹಿತಿ ಕೂಡ ಕಲೆ ಹಾಕಲಾಗಿತ್ತು. ಕೊನೆಗೆ ಮಗುವನ್ನು ಯಶಸ್ವಿಯಾಗಿ ರಕ್ಷಿಸಿಕೊಡುವಲ್ಲಿ ಪೊಲೀಸ್ ಇಲಾಖೆ ಚುನಾವಣೆ ಕರ್ತವ್ಯದ ಮಧ್ಯೆಯೂ ಕೂಡ ಕೆಲಸ ಮಾಡಿದ್ದಕ್ಕಾಗಿ ಎಸ್ಪಿ ಚನ್ನಬಸವಣ್ಣ ಎಸ್ಎಲ್ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಬಹುಮಾನವನ್ನು ಕೂಡ ವಿತರಣೆ ಮಾಡಿದ್ದಾರೆ. चड्डी नहीं पहनाई चड्डी ऐसा ऐसा तक भाग गया नहीं तो वाला चड्डी नहीं तो
ನಮ್ಮ DSP ಅವರಾದಂಥ ಶಿವನಗೌಡರು ಮತ್ತು ಇನ್ಸ್ಪೆಕ್ಟರ್ ಆದಂತಹ ಹಿರೇಮಠ್ ಮತ್ತು ಸಂತೋಷ್ ಹಾಗೂ PSI ಅವರಾದಂಥ ಪ್ರಭಾಕರ್ ಹಾಗೂ ಹುಲಿಯಪ್ಪ ಇವರನ್ನು ಒಳಗೊಂಡಂತಹ ಸುಮಾರು 30 ಸಿಬ್ಬಂದಿಯ ಕ್ರೈಮ್ ನುರಿತ ಸಿಬ್ಬಂದಿಗಳ ತಂಡವನ್ನು ಇದರಲ್ಲಿ ನಾವು ನಿಯೋಜನೆ ಮಾಡಿದ್ವಿ. ಅವರು ಇಡೀ ಸಿಟಿಯಲ್ಲಿರುವಂತಹ ಎಲ್ಲ CCTV ಫುಟೇಜ್ಗಳನ್ನು ಅನಾಲಿಸಿಸ್ ಮಾಡೋದ್ರ ಮೂಲಕ ಮತ್ತು ಅಲ್ಲಿ ಏನಂದರೆ ಓಡಾಡಿರುವಂತಹ ಬಸ್ಗಳು ಆಟೋಗಳು ಅವುಗಳನ್ನು ಕೂಡ ಏನಂದರೆ ವೆರಿಫೈ ಮಾಡೋದ್ರ ಮೂಲಕ ಏನಂದರೆ ತನಿಖೆಯನ್ನು ಕೈಗೊಂಡಿದ್ದರು. ಬಹಳ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಏನಂದರೆ ತನಿಖೆ ಮಾಡ್ತಾಯಿದ್ವಿ. ಸದರಿ ಮಹಿಳೆ ಏನಂದರೆ ಗುರುನಾನಕ್ ದೇವ್ ಹಾಸ್ಪಿಟಲ್ನಲ್ಲಿ ಓಡಾಡಿರುವಂಥದ್ದು ಮತ್ತು ಅಲ್ಲಿಯ ಲಂಗರ್ನಲ್ಲಿ ಊಟ ಮಾಡಿರುವಂಥದ್ರ ಬಗ್ಗೆ ಸುಳಿವು ಸಿಕ್ತು. ಮತ್ತು ಆ ಒಂದು ಹಾಸ್ಪಿಟಲ್ನಲ್ಲಿ ಒಬ್ಬ ಮಹಿಳೆಯೊಂದಿಗೆ ಅವಳು ಕನ್ನಡದಲ್ಲಿ ಮಾತನಾಡಿರುವಂತಹ ಕೂಡ ಸುಳಿವು ಸಿಕ್ತು. ಇದರಿಂದ ಈ ಮಹಿಳೆ ಕರ್ನಾಟಕ ಮೂಲದವಳು ಅನ್ನುವಂಥ ನಮಗೆ ಸುಳಿವು ಸಿಕ್ಕ ಮೇರೆಗೆ ನಾವು ಏನಂದರೆ ಈಗಾಗಲೇ ಜಿಲ್ಲೆಯಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಏನು ವಾಟ್ಸಪ್ ಗ್ರೂಪ್ಗಳಿದೆ ಅಲ್ಲಿಯೂ ಕೂಡ ಇದರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ವಿ. ಅಷ್ಟರಲ್ಲಿ ನಮಗೆ ಏನಂದರೆ ಒಂದು ಔರಾದ್ ತಾಲೂಕು ಮತ್ತು ಭಾಲ್ಕಿ ತಾಲೂಕಿನಿಂದ 2 ಇನ್ಫಾರ್ಮೇಷನ್ ಬಂದಿತ್ತು. ಇದೇ ಥರ ಏನಂದರೆ ಮ್ಯಾಚ್ ಆಗುವಂತಹ ಮಹಿಳೆಯರ ಬಗ್ಗೆ ಕೂಡ ಏನಂದರೆ ಮಾಹಿತಿ ಬಂದಿತ್ತು. ಅಷ್ಟರಲ್ಲಿ ಈ ದಿನ ಮುಂಜಾನೆ ಏನಿದೆ ಮತ್ತು ಜೊತೆಗೆ ನಮ್ಮ ನೇಬರಿಂಗ್ ಜಿಲ್ಲೆಯ SP ಅವರಾದಂಥ SP ಗಳಿಗೆ ಕೂಡ ನಾನು ಈ ಬಗ್ಗೆ ಫ್ಲ್ಯಾಶ್ ಮೆಸೇಜನ್ನು ನಮ್ಮ ಕಂಟ್ರೋಲ್ ರೂಮ್ ಇನ್ಸ್ಪೆಕ್ಟರ್ ಮೊಹಸಿನ್ ಅವರು ಕೂಡಲೇ ಏನಂತಂದರೆ ಅದನ್ನು ಫ್ಲ್ಯಾಶ್ ಮಾಡಿದರು. ಆಮೇಲೆ ಅಲ್ಲಿಯೂ ಕೂಡ ಪೊಲೀಸ್ ಇಲಾಖೆಗೆ ಈ ಮಾಹಿತಿಯನ್ನು ನಾವಲ್ಲಿ ರವಾನಿಸಿದ್ವಿ. ಇವತ್ತು ಏನಂದರೆ ಪಟಾನ್ಚೇರು ಬಳಿ ಒಬ್ಬ ಈ ಮಗುವಿನ ಸಂಬಂಧಿಕರಿಗೆ ಇರುವಂಥವ್ರಿಗೆ ಏನಂದರೆ ಮಗುವನ್ನು ಕಂಡುಬಿಟ್ಟು ಅಲ್ಲಿಯ ಲೋಕಲ್ ಪೊಲೀಸ್ಗೆ ತಿಳಿಸಿದಾಗ ಪಟಾನ್ಚೇರು ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಆ ಮಹಿಳೆಯನ್ನು ಮತ್ತು ಮಗುವನ್ನು ರೆಸ್ಕ್ಯೂ ಮಾಡಿದ್ದಾರೆ. ಇವಾಗ ಆ ಮಗುವನ್ನು ನಡೀತದೆ. ಈಗಾಗಲೇ ಆ ಮಗುವನ್ನು ಮತ್ತು ಅವರ ಪಾಲಕರಿಗೆ ನಾವು ಏನಂದರೆ ಇಲ್ಲಿ ನಮ್ಮ ತಂಡವನ್ನು ಅಲ್ಲಿಗೆ ಕಳಿಸಿ ಆರೋಪಿಯನ್ನು ಕೂಡ ನಾವು ಬಂಧನ ಮಾಡಿ ಮಗುವನ್ನು ಅವರ ಪಾಲಕರಿಗೆ ವಾಪಸ್ ನಾವು ಮರಳಿ ಇವತ್ತು ತಲುಪಿಸಿದ್ದೀವಿ. ಈ ಎಂಟೈರ್ ಇದರಲ್ಲಿ ಕೂಡ ಏನಂದರೆ ಸಾರ್ವಜನಿಕರ ಸಹಭಾಗಿತ್ವ, ಸಾರ್ವಜನಿಕರ ಪಾತ್ರ ಭಾಳ ದೊಡ್ಡದಿತ್ತು. ನಮ್ಮ ಅಧಿಕಾರಿಗಳು ಏನಂದರೆ ಆ CCTV ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಸಾರ್ವಜನಿಕರು ನಮ್ಮ ಜೊತೆ ಇದ್ದರು. ನಾನು ಹೋದಾಗ ಮಧ್ಯರಾತ್ರಿ 3 ಗಂಟೆವರೆಗೆ ಏನಂದರೆ ಓಲ್ಡ್ ಸಿಟಿನಲ್ಲಿ ಯಂಗ್ಸ್ಟರ್ಸ್ ನನ್ನ ಜೊತೆ ಏನಂದರೆ ಅವತ್ತು ಓಡಾಡಿದ್ದಾರೆ, ಬಂದಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಜೊತೆಗೆ ಬೀದರ್ ನಗರದಲ್ಲಿರುವಂಥ ನಾವೇನು ಆಟೋ ನಂಬರಿಂಗ್ ಕೊಟ್ಟಿದ್ದೀವಿ ಆ ಎಲ್ಲ ಪ್ರಾಮಾಣಿಕ ಆಟೋ ಚಾಲಕರುಗಳು ಕೂಡ ಏನಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಏನಂತಾರೆ ಕೆಲವೊಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಸೊ ಇದೊಂದು ಏನಂದರೆ ಪೊಲೀಸು ಮತ್ತು ಸಾರ್ವಜನಿಕರು ಜವಾಬ್ದಾರಿಯುತವಾಗಿ ಏನಂದರೆ ನಡ್ಕೊಂಡು ಈ ಪ್ರಕರಣದಲ್ಲಿ ಇವತ್ತು ಸುಖಾಂತ್ಯ ಆಗಿದೆ. ಸೊ ಈ ಒಂದು ಪ್ರಕರಣ ನಮಗೆ ಬಹಳ ಚಾಲೆಂಜಿಂಗ್ ಆಗಿತ್ತು. ಬಟ್ ಅಷ್ಟೇ ನಾವು ಏನಂದರೆ ಇದರಲ್ಲಿ ಡಿಟರ್ಮೈಂಡ್ ಆಗಿದ್ವಿ. ಒಂದು ಇದಕ್ಕಾಗಿ ಅಂಥೇಳೇ ನಾವು ಅಧಿಕಾರಿಗಳದೊಂದು ಸ್ಪೆಷಲ್ ವಾಟ್ಸಪ್ ಗ್ರೂಪ್ ಕೂಡ ಏನಂದರೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಸೇವ್ ಬೇಬಿ ಅಂಥೇಳಿ ನಮ್ಮ DSP ರವರು ಪ್ರಾರಂಭ ಮಾಡಿದರು, ಶಿವನಗೌಡರು. ಅದರಿಂದ ಏನಂದರೆ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಸುಳಿವುಗಳು ನಿರಂತರವಾಗಿ ನಮಗೆ ಸಿಗ್ತಾ ಹೋಯಿತು. ದೇವ್ರ ದಯೆಯಿಂದ ಏನಂದರೆ ಮಗು ನಮ್ಮ ಪ್ರಯತ್ನಕ್ಕೂ ಮುಂಚೆನೇ ಏನಂದರೆ ಇನ್ನೂ ಬೇಗನೆ ಸಿಕ್ಕಿದ್ದು ಏನಂದರೆ ಇಲ್ಲಿ ಸಂತೋಷ ಇದೆ. ಮತ್ತು ಮಾಧ್ಯಮ ಸ್ನೇಹಿತರು ಕೂಡ ಕಳೆದ ಒಂದು ಪ್ರೆಸ್ ಮೀಟ್ನಲ್ಲಿ ತಾವೆಲ್ಲ ಏನಂದರೆ ಬಹಳಷ್ಟು ಜವಾಬ್ದಾರಿಯುತವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಿದ್ರಿ. ಯಾಕಂದರೆ ಇಂತಹ ಪ್ರಕರಣಗಳಾದ ಸಂದರ್ಭದಲ್ಲಿ 2 ಇರ್ತದೆ. ಒಂದು ಸಮಾಜದಲ್ಲಿ ಏನಂದರೆ ಒಂದು ಭಯದ ವಾತಾವರಣ ಇರ್ತದೆ, ಏನಂದರೆ ಮಕ್ಕಳ ಅಪಹರಣ ಮಾಡುವಂಥವ್ರು ಯಾರು ಬಂದಿದ್ದಾರೆ, ಏನಾಗ್ತಾ ಇದೆ ಅನ್ನುವಂಥದ್ದು. ಎರಡನೇದ್ದು ಏನಂತಾರೆ, ಆ ಥರ ಯಾರಾದರೂ ಸಂಶಯಾತ್ಮಕವಾಗಿ ಕಂಡು ಬಂದ ಸಂದರ್ಭದಲ್ಲಿ ಕಾನೂನನ್ನು ಅವರೇ ಕೈಗೆ ತೆಗೆದುಕೊಂಡು ತೊಂದರೆ ಮಾಡುವಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ಇವೆರಡರ ಬಗ್ಗೆನೂ ತಾವು ಮಾಧ್ಯಮ ಸ್ನೇಹಿತರು ಬಹಳ ಜವಾಬ್ದಾರಿಯುತವಾಗಿ ಜನರಿಗೆ ನಡೆದುಕೊಳ್ಳಲಿಕ್ಕೆ ತಾವು ತಿಳುವಳಿಕೆ ನೀಡಿದಿರಿ. ತಮಗೂ ಕೂಡ ಇಲ್ಲಿ ಧನ್ಯವಾದಗಳನ್ನ ಹೇಳ್ತೇವೆ. ಈಗಾಗಲೇ ನಾವು ಆ ಮಹಿಳೆ ಬಗ್ಗೆ ಕೆಲವೊಂದಿಷ್ಟು ಪ್ರಾಥಮಿಕವಾದಂಥ ಮಾಹಿತಿಯನ್ನು ಕಲೆ ಹಾಕಿದ ಮೇರೆಗೆ ಅವರು ಏನಂದರೆ ಔರಾದ ತಾಲೂಕಿನ ಒಂದು ಗ್ರಾಮದ ಮಹಿಳೆ ಆಗಿರ್ತಾಳೆ. ಅವಳಿಗೆ 3 ಜನ ಗಂಡು ಮಕ್ಕಳು, ಒಂದು ಹೆಣ್ಮಗು ಇದೆ.
ಸೊ ಅವರು ಕೂಡ ಏನಂದರೆ ಅಲ್ಲಿ ಒಬ್ಬ ಊರಲ್ಲಿ ಕೆಲಸ ಮಾಡ್ತಾನೆ, ಇನ್ನಿಬ್ಬರು ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾರೆ ಅಂತ ತಿಳಿದು ಬಂದಿದೆ. ಇವಳು ಏನಂದರೆ ಇವಳು ಮಗಳನ್ನು ಇಲ್ಲಿ ಬೀದರ್ನ ಮೀರಾಗಂಜ್ ಬಳಿಯಲ್ಲಿ ಮದುವೆ ಮಾಡಿ ಕೊಟ್ಟಿರ್ತಾಳೆ. ಮಗಳು 2 ವರ್ಷದ ಹಿಂದೆ ತೀರೋಗಿದ್ದಾಳೆ. ಸೊ ಒಂದು ಮಗು ಇದೆ ಅವಳಿಗೆ. ಸೊ ಇದರಿಂದ ಇವಳಿಗೆ ಬೀದರ್ನಲ್ಲಿ ಓಡಾಡುವಂಥದ್ದು ಒಡನಾಟ ಎಲ್ಲ ಇತ್ತು ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. ಮತ್ತು ಇವಳು ಅಲ್ಲಿ ಗುರುನಾನಕ್ ದೇವ್ ಹಾಸ್ಪಿಟಲ್ನಲ್ಲಿ ಓಡಾಡಿರುವಂಥದ್ದಾಗಲಿ ಮತ್ತು ಸಂಶಯಾತ್ಮಕವಾಗಿ ಇಲ್ಲೆಲ್ಲ ಇದನ್ನು ಮಾಡಿರುವಂಥದ್ದಾಗಲಿ, ಮಗುವನ್ನು ಅಪಹರಿಸಿರುವಂತಾಗಲಿ, ಇದನ್ನು ನಾವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತೀವಿ. ಯಾಕಂದರೆ ಅಪಹರಣದ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಇನ್ನೂ ನಾವು ಹೆಚ್ಚಿನ ಒಂದು ತನಿಖೆ ಮಾಡುವ ಅಗತ್ಯತೆ ಇಲ್ಲಿ ಇದೆ ಅಂತ ಮಾಧ್ಯಮಕ್ಕೆ ಹೇಳ್ತೇನೆ. ಮತ್ತು ಮುಂದೆ ಇದ್ರ ಬಗ್ಗೆ ಏನು ಪ್ರೋಗ್ರೆಸ್ ಇದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ತೇನೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಶಾಂತಿಯುತ ಮತದಾನಕ್ಕಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹಲವು ಕಡೆಗಳಲ್ಲಿ ಮತಗಟ್ಟೆ ಕೇಂದ್ರಗಳನ್ನು ಮಧುವಣಗಿತ್ತಿಯಂತೆ ಶೃಂಗಾರಗೊಳಿಸಲಾಗಿತ್ತು. ಹೊರಗಡೆ ಬಲೂನು, ಎದುರುಗಡೆ ರಂಗೋಲಿ ಬಿಡಿಸಲಾಗಿತ್ತು. ಒಳಗಡೆ ಸ್ವಚ್ಛತೆ ಮತ್ತು ಶಿಸ್ತಿನಿಂದ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕೆಲವು ಕಡೆಗಳಲ್ಲಿ ಬಿದಿರಿ ಕಲೆಗಳಿಂದ ಕೇಂದ್ರವನ್ನು ಶೃಂಗಾರ ಮಾಡಲಾಗಿತ್ತು. ಮತದಾರರನ್ನ ಮತಗಟ್ಟೆ ಕೇಂದ್ರಗಳು ಕೈಬೀಸಿ ಕರೀತಾ ಇದ್ದವು. ಈ ಮಧ್ಯೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತದಾನವನ್ನು ಮಾಡಿ ಚುಕ್ಕೆ ಗುರುತನ್ನು ತೋರಿಸುವ ಮೂಲಕ ಸೆಲ್ಫಿ ಪಾಯಿಂಟ್ನಲ್ಲಿ ಸಂಭ್ರಮ ಪಟ್ಟರು. ಅಲ್ಲದೆ ಮಾಧ್ಯಮದವರೊಂದಿಗೆ ಮಾತನಾಡಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಮತದಾನವನ್ನು ಮಾಡಬೇಕೆಂದು ತಿಳಿಸಿದರು. ಸಖಿ ಮತಗಟ್ಟೆ, ಬಿದ್ರಿ ಮತಗಟ್ಟೆ, ಬಸವ ಕಲ್ಯಾಣದ ಸ್ವಾಗತ ಕಮಾನ್ನ ಮತಗಟ್ಟೆ, ಪಿಂಕ್ ಮತಗಟ್ಟೆಗಳು ಸಭಿಕರ ಗಮನ ಸೆಳೆದವು. ಉತ್ಸಾಹದಿಂದ ಜನರು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅತ್ಯಂತ ಸಂಭ್ರಮದಿಂದ ಮತದಾನವನ್ನು ಮಾಡಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡಿದ್ದರು. ಚುನಾವಣೆ ಚುರುಕಾಗಿ ನಡೆದಿದೆ ಮತ್ತು ಸುಗಮವಾಗಿ ನಡೆದಿದೆ ಮತ್ತು ಶಾಂತಿಯುತವಾಗಿ ನಡೆದಿದೆ. ಮುಂಜಾನೆ 9 ಗಂಟೆಗೆ 10.47% ಶೇಕಡ ಮತದಾನ ಆಗಿದೆ. 9 ರಿಂದ 11 ಗಂಟೆ ತನಕ ಈಗ ಭಾಳಷ್ಟು ಪೋಲಿಂಗ್ ಬೂತ್ಗಳ ಮೇಲೆ ಮುಂದೆ ಕ್ಯೂ ಅದಾವ. ಈಗ ನಾವು 5-6 ಪೋಲಿಂಗ್ ಬೂತ್ ನೋಡಿದ್ವಿ. ಇಲ್ಲಿ 20 ರಿಂದ 30% ತನಕ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ. ಸೊ ಬಿಸಿಲು ಭಾಳ ಇದೆ ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿಯೊಂದು ಪೋಲಿಂಗ್ ಬೂತ್ ಮುಂದೆ ಶಾಮಿಯಾನವನ್ನು ಹಾಕ್ಸಿದ್ವಿ, ನೆರಳು ಇರಲಿ ಅಂತೇಳಿ. ಮತ್ತು ಸೀನಿಯರ್ ಸಿಟಿಜನ್ಸ್ಗೆ ವೀಲ್ ಚೇರ್ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ಪೋಲಿಂಗ್ ಬೂತ್ ಪಕ್ಕದಲ್ಲಿ ವೇಟಿಂಗ್ ರೂಮ್ ಅನ್ನೋ ಒಂದು ಮಾಡಿದ್ವಿ. ಪೊಲೀಸ್ ಸಿಬ್ಬಂದಿ, ಹೋಮ್ ಗಾರ್ಡ್, BLO ಮತ್ತು ಆಶಾ ವರ್ಕರ್ಸ್ ಎಲ್ಲ ಮತದಾರರಿಗೆ ಸುಗಮವಾಗಿ ಮತದಾನವನ್ನು ಹಾಕಲಿಕ್ಕೆ ಎಲ್ಬೋಟ್ ಮಾಡ್ತಾ ಇದ್ದಾರೆ. ಸೊ ಈಗ ಮಧ್ಯಾಹ್ನ 12 ರಿಂದ 4 ಗಂಟೆ ತನಕ ಸ್ವಲ್ಪ ಬಿಸಿಲು ಇರೋದ್ರಿಂದ ಸೊ ಮತ್ತೆ 12 ಗಂಟೆ ತನಕ ಚುನಾವಣೆ ಸ್ವಲ್ಪ ಜಾಸ್ತಿನೇ ಆಗ್ತೈತಿ ವೋಟಿಂಗ್ ಪರ್ಸೆಂಟೇಜು. ಸ್ವಲ್ಪ ಮಧ್ಯಾಹ್ನ 1-2 ತಾಸು ತೊಂದರೆ ಆದರೂ ಸಹ ಮತ್ತೆ 4 ಗಂಟೆಯಿಂದ ಮತ್ತೆ ಪಿಕಪ್ ಆಗ್ತೈತಿ. ಮತದಾರರಲ್ಲಿ ನಮ್ಮದು ವಿನಂತಿ ಏನಂದರೆ, ಬಿಸಿಲಿದ್ದರೂ ಪರವಾಗಿಲ್ಲ, ತಾವು ದಯಮಾಡಿ ಬಂದು ಪೋಲಿಂಗ್ ಬೂತ್ಗೆ ಮತದಾನ ಹಾಕಿರಿ. ಮತಗಟ್ಟೆಯಲ್ಲಿ ಎಲ್ಲ ಸಕಲ ಸೌಕರ್ಯಗಳನ್ನು ನಾವು ಒದಗಿಸಿದ್ದೇವೆ. ಸೊ ಮತದಾನ ಶಾಂತಿಯುತವಾಗಿ ನಡೆದಿದೆ. ಇದಕ್ಕಾಗಿ ಬೀದರ್ ಲೋಕಸಭಾ ವ್ಯಾಪ್ತಿಯ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಸಹಜವಾಗಿ ಮತದಾನ ಮಾಡದೆ ಯುವಕರು ಕೂಡ ಮನೆಯಲ್ಲಿ ಕೂಡುವಂಥ ಪರಿಸ್ಥಿತಿ ಇಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಅನಾರೋಗ್ಯದ ಮಧ್ಯೆಯೂ ಕೂಡ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ಮುಖದ ಮೇಲೆ ವಿಭೂತಿಯನ್ನು ಧರಿಸಿ ಅತ್ಯಂತ ಉತ್ಸಾಹದಿಂದ ಮತದಾನವನ್ನು ಮಾಡಿದ ಸನ್ನಿವೇಶ ಭಾಲ್ಕಿಯಲ್ಲಿ ಕಂಡುಬಂತು. ಬೆಳಿಗ್ಗೆ ಬಿಸಿಲು ಎನ್ನುವಷ್ಟರಲ್ಲಿ ತಮ್ಮ ಪರಿವಾರದೊಂದಿಗೆ ವೀಲ್ ಚೇರ್ ಮೇಲೆ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಿದರು. ಯುವಕರಿಗೂ ಕೂಡ ವಿಶೇಷ ಮಾದರಿಯಾದರು. ಸಚಿವ ಈಶ್ವರ್ ಖಂಡ್ರೆ, ಧರ್ಮಪತ್ನಿ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ, ಪುತ್ರ ಹಾಗೂ ಅಭ್ಯರ್ಥಿ ಸಾಗರ್ ಖಂಡ್ರೆ ಸೇರಿದಂತೆ ಪರಿವಾರದವರು ಮತವನ್ನು ಚಲಾಯಿಸಿ ತಮ್ಮ ಬೆರಳಿಗೆ ಹಚ್ಚಿರುವಂತಹ ಶಾಯಿ ಗುರುತನ್ನು ಮಾಧ್ಯಮದವರ ಕಡೆ ತೋರಿಸಿ ಸಂಭ್ರಮಪಟ್ಟರು. ಬಹುತೇಕವಾಗಿ ಸುಡು ಬಿಸಿಲನ್ನು ಲೆಕ್ಕಿಸದೆ ಜಿಲ್ಲೆಯಾದ್ಯಂತ ಸಾಲಾಗಿ ನಿಂತು ಜನರು ಮತದಾನವನ್ನು ಉತ್ಸಾಹದಿಂದ ಮಾಡುತ್ತಿರುವುದು ಇಡೀ ದಿನ ಕಂಡುಬಂತು.
ಇವತ್ತು ಬೀದರ್ ಲೋಕಸಭಾದ ಚುನಾವಣೆ. ಈ ಚುನಾವಣೆ ಅಂಗವಾಗಿ ನಾವಿವತ್ತು ಮತದಾನ ಮಾಡಿದ್ದೀವಿ ಕುಟುಂಬ ಸಹಿತ. ಈ ಚುನಾವಣೆ ಪ್ರಜಾಪ್ರಭುತ್ವ ಉಳಿವಿಗಾಗಿ, ಸಂವಿಧಾನ ಉಳಿವಿಗಾಗಿ ಚುನಾವಣೆ ಇದೆ. ಈ ಹಂತದಲ್ಲಿ ಎಲ್ಲ ಮತದಾರ ಬಾಂಧವರು ಬಹಳ ಮುತುವರ್ಜಿ ವಹಿಸಿ ಮತದಾನ ಮಾಡ್ತಾ ಇದ್ದಾರೆ. ಸ್ಲೋ ಆದರೂ ಕೂಡ ಈಗ ಒಳ್ಳೆಯ ಮತದಾನ ಆಗ್ತದೆ. ಈ ಎಲ್ಲರೂ ಮತದಾರರು ಈ ಸಂವಿಧಾನ ಉಳಿಸಬೇಕಾಗಿ, ಆಮೇಲೆ ದೇಶ ಹಾಗೂ ದೇಶದ ಭಾತೃತ್ವ ಉಳಿಸೋಕ್ಕಾಗಿ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಬೇಕಂತ ಎಲ್ಲ ಮತದಾರ ಬಾಂಧವರಲ್ಲಿ ಮನವಿ ಮಾಡ್ತೀವಿ. ಇದು ಚುನಾವಣೆ ಅಂದಮೇಲೆ ಇವು ಹಣ ಹಂಚೋದು, ಅವ್ರಿಗೆ ಕಿಡ್ನ್ಯಾಪ್ ಮಾಡಿದೆ, ಇವ್ರಿಗೆ ಇದು ಇದೆ, ಅದು ಎಲ್ಲ ಸರ್ವಸಾಮಾನ್ಯ. ಅದು ಯಾವುದರ ಅಥೆಂಟಿಕ್ ಆಗಿ ಸಿಕ್ಕರೆ ಅದು ಆಗಿದೆ ಅಂತ ಅರ್ಥ. ಇಲ್ಲಾಂದರೆ ಸುಮ್ಮನೆ ಊಹಾಪೋಹಗಳು. ಅವರು ಅಷ್ಟು ಕೊಟ್ಟರು, ಇವರಷ್ಟು ಕೊಟ್ಟರು, ಬಿ ಜೆ ಪಿಯವ್ರಷ್ಟು ಕೊಟ್ಟರು, ಕಾಂಗ್ರೆಸ್ನವ್ರು ಇಷ್ಟು ಕೊಟ್ಟರು, ಇದು ಎಲ್ಲ ಊಹಾಪೋಹ. ಯಾರು ದುಡ್ಡು ಕೊಟ್ಟಲ್ಲ. ಇದು ದೊಡ್ಡ ಎಲೆಕ್ಷನ್ನು. ಎಲ್ಲರೂ ಒಂದು ದೇಶದ ಉಳಿವಿಗಾಗಿ, ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತದಾನ ಮಾಡ್ತಾಯಿದ್ದಾರೆ. ಇದರಲ್ಲಿ ಯಾವುದೇ ಅವ್ಯವಹಾರ ಆಗ್ತಿಲ್ಲ. एक मिनट ತಮ್ಮೆಲ್ಲರಿಗೆ ನಮಸ್ಕಾರ. ಇವತ್ತು ನ್ಯಾಷನಲ್ ಗ್ರೌಂಡ್ ಸ್ಕೂಲ್ನಲ್ಲಿ ನಂದು ಓಟ್ ಇತ್ತು. ನಾನು ಬೆಳಗ್ಗೆಲಿಂದ ಎಲ್ಲ ವಿಲೇಜಸ್ ಮತ್ತು ಸಿಟಿನಲ್ಲಿ ಎಲ್ಲ ಕಡೆ ವಿಸಿಟ್ ಕೊಟ್ಟಿದ್ದೇನೆ. ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ. ಎಲ್ಲರೂ ಮೋರ್ ದೆನ್ 70% ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. 100% ಸಾಗರ್ ಖಂಡ್ರೆ ಈ ಸಲ ಬೀದರ್ಲಿಂದ MP ಸೀಟ್ ಗೆದ್ದಿದ್ದಾರೆ. ಇದು ಎಲ್ಲ ಬೀದರ್ ಡಿಸ್ಟಿಕ್ ಎಲ್ಲ ಜನರು, ಎಲ್ಲ ಸಮಾಜವರು, ಯುವಕರು, ರೈತರು ಅವ್ರದ್ದು ಆಶೀರ್ವಾದ ಇದೆ. ಮತ್ತು ಡೆಫಿನೆಟ್ಲಿ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ದು ತುಂಬ ಸಪೋರ್ಟ್ ಇದೆ. ಮುಖ್ಯಮಂತ್ರಿದು ಆಗಲಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಮತ್ತು ಬಡವರಿಗೆ ಏನು 5 ಗ್ಯಾರಂಟೀಸ್ ಸಿಕ್ಕಿದೆ, ಅದ್ರದ್ದು ಒಂದು ದೊಡ್ಡದು ಪ್ಲಸ್ಮೆಂಟ್ ಇದೆ. ಮತ್ತು ಎಲ್ಲರಿಗೆ ಒಂದು ವಿಶ್ವಾಸ ಬಂದಿದೆ, ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡ್ತಾರಂತ. ಅದ್ರ ಸಲುವಾಗಿ ತಮ್ಮ ಮೀಡಿಯಾ ಮುಖ ನಾನು ನಮ್ಮೆಲ್ಲರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಬೂತ್ ಸುಮಾರು ಬೂತ್, ನ್ಯೂ ಸಿಟಿ ಆಗಲಿ, ಓಲ್ಡ್ ಸಿಟಿ ಆಗಲಿ, ಮತ್ತು ಎಲ್ಲ ವಿಲೇಜಸ್ನಲ್ಲಿ ಸುಮಾರು ಕಡೆ ಹೋಗಿ ವಿಸಿಟ್ ಮಾಡಿದ್ದೀನಿ. ಅದು ಒಳ್ಳೆ ವಾತಾವರಣ ಇದೆ, ಒಳ್ಳೆ
रिजल्ट ಇದೆ 100%. ಇದು ಬೂತ್ ನಂಬರ್ हमारा पूरा 153 सॉरी 151 151 ಲೀಡ್ ಚೆನ್ನಾಗಿದೆ ಅಂತ ಮತ್ತು ಬೀದರ್ದು ನಂಬರ್ 1 ಲೀಡ್ ಇದೆ. ಮೋಸ್ಟ್ಲಿ ತಮಗೆ ಆಲ್ಸೋ ಸ್ವಲ್ಪ ಇಂಟೆಲಿಜೆನ್ಸ್ ಇರ್ತದೆ 100%. ಯುವಕರ ಕಣ್ಮಣಿ ಔರಾದ್ ತಾಲೂಕಿನ ಬಡವರ ಬಂಧುಗಳು ನೊಂದವರ ದೀನದಲಿತರ ಆಶಾಕಿರಣ ಶಿರ್ಡಿ ಮೀಸಲು ಕ್ಷೇತ್ರದ ಮತಕ್ಷೇತ್ರದ ಅಭ್ಯರ್ಥಿ ಹಾಗೂ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಹಾಲಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಕೇಂದ್ರದಲ್ಲಿ ಅತ್ಯಂತ ಉತ್ಸಾಹದಿಂದ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಸಂಭ್ರಮಪಟ್ಟರು. ಏಕ್ತಾ ಫೌಂಡೇಶನ್ನ ಕಾರ್ಯಕರ್ತರು ಕೂಡ ಇವರೊಂದಿಗೆ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿ ಸಾಲಾಗಿ ಶಿಸ್ತಿನಿಂದ ಮತ ಚಲಾಯಿಸಿದರು. ಮತದಾನ ಎಂಬುದು ಪ್ರಜಾಪ್ರಭುತ್ವದ ಹಬ್ಬ, ಅದನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರತಿಯೊಬ್ಬರು ಕೂಡ ಮತದಾನ ಮಾಡಲೇಬೇಕೆಂದು ರವೀಂದ್ರ ಸ್ವಾಮಿ ಹೇಳ್ತಾ ಇದ್ರು. ಹೀಗಾಗಿ ಫೌಂಡೇಶನ್ ಕಾರ್ಯಕರ್ತರು ಹಾಗೂ ರವೀಂದ್ರ ಸ್ವಾಮಿಯವರು ಕೂಡ ಪ್ರಜಾಪ್ರಭುತ್ವದ ಒಂದು ಹಬ್ಬದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡು ಮತದಾನವನ್ನು ಮಾಡಿದರು. ಶತಾಯುಷಿ ಅಜ್ಜಿಯೊಬ್ಬಳು ಬೀದರ್ ನಗರದ ಮತಗಟ್ಟೆ ಕೇಂದ್ರವೊಂದರಲ್ಲಿ ಬೆಂಕಿಯಂತಹ ಬಿಸಿಲನ್ನು ಲೆಕ್ಕಿಸದೆ ಸರಸರನೆ ನಡೆಯುತ್ತಾ ಬಂದು ಮತ ಚಲಾಯಿಸಿದ ಸನ್ನಿವೇಶ ಜರುಗಿತು. ಯಾರ ಹಂಗೂ ಇಲ್ಲದೆ ಕೈಯಲ್ಲಿ ಒಂದು ಸ್ಟಿಕ್ ಕೂಡ ಹಿಡಿದುಕೊಳ್ಳದೆ ನಡೆಯುತ್ತಾ ಬಂದು ಶತಾಯುಷಿ ಅಜ್ಜಿ ಮತ ಚಲಾಯಿಸಿದ್ಲು. 100ರ ಗಡಿ ದಾಟಿದರೂ ಕೂಡ ಮತ ಚಲಾಯಿಸಲೇಬೇಕು ಎನ್ನುವಂತಹ ಅಜ್ಜಿಯ ಉತ್ಸಾಹಕ್ಕೆ ನಿಜಕ್ಕೂ ಕೂಡ ಪ್ರಶಂಸೆ ವ್ಯಕ್ತಪಡಿಸಲೇಬೇಕು. ಮತಗಟ್ಟೆ ಕೇಂದ್ರದ ಮಹಿಳಾ ಸಿಬ್ಬಂದಿಯೊಬ್ಬರು ಅಜ್ಜಿಯ ವಯಸ್ಸನ್ನು ಕೇಳಿ ಗ್ರೇಟ್ ಅಜ್ಜಿ ಎಂದು ಹೊಗಳಿದ ಘಟನೆ ನಡೆಯಿತು. ಬಸವಕಲ್ಯಾಣ ತಾಲೂಕಿನ ಮಂಗಳೂರು ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿಯೂ ಕೂಡ ಶತಾಯುಷಿ ನೀಲಮ್ಮ ಎನ್ನುವಂತಹ 108 ವರ್ಷದ ಅಜ್ಜಿಯೊಬ್ಬರು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡು ತಮ್ಮ ಮತ ಅಂದರೆ ಹಕ್ಕನ್ನು ಚಲಾಯಿಸಿದರು. ಅವ್ರಿಗೆ ಎಲ್ಲರಿಗೆ ಕರ್ರಪ್ಪ ದೊಡ್ಡವರಿಗೆ ಮತ್ತೆ ಕರೆದಿಲ್ಲ ಸರ. ಆಯ್ತು ಇಲ್ಲ ನೀ ಹೇಳು. ಓಟ್ ಹಾಕಿರಿ ಅಜ್ಜಿ? ಎಷ್ಟದ ನಿಮ್ಮ ವಯಸ್ಸು? 100 ಆಗ್ಯದ. ಗ್ರೇಟ್ ಅಜ್ಜಿ, ಗ್ರೇಟ್. ಅಟ್ಲ ಕೂರ್ಚು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.